ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ನನ್ನ ಹೆಂಡತಿನ ಕಾಪಾಡಿದವ್ರು ನೀವು. ನಿಮಗೆ ನಮ್ಮ ಮನೇಲಿ ಒಂದಷ್ಟು ಜಾಗ ಸಿಗಲ್ವಾ? ದಯವಿಟ್ಟು ನೀವು ನಮ್ಮ ಮನೆಗೆ ಬನ್ನಿ. ಅಂತೂ ಇಂತೂ ನನ್ನ ಕಾರ್ಯ ಸಾಧನೆ ಆಯ್ತು. ಇವರಿಬ್ರು ನನ್ನ ಮಾತಿನ ಮೋಡಿಗೆ ಇಷ್ಟು ಸುಲಭವಾಗಿ ಬಿದ್ದು ಹೋಗ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಯಾಕಮ್ಮ, ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಹೋಗೋಣ. ಇಲ್ಲಮ್ಮ, ಸುಮ್ಮನೆ ನಾನು ನಿಮ್ಮ ಮನೆಗೆ ಬಂದು ನಿಮಗ್ ನಾನು ಭಾರ ಆಗೋದು ಇಷ್ಟ ಇಲ್ಲ. ಭಾರ ಅಂತ ಯಾಕೆ ಅನ್ಕೋತೀರಾ? ನನ್ನ ಹೆಂಡತಿನ ಕಾಪಾಡಿದವ್ರು ನೀವು. ನಿಮ್ಮನ್ನು ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಬನ್ನಿ. ನೀವು ಈ ತರ ಎಲ್ಲ ಮುಜುಗರ ಪಟ್ಕೋಬೇಡಿ, ದಯವಿಟ್ಟು ಬನ್ನಿ. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇನ್ನೇನು ಮಾತಾಡಬೇಡಿ, ನೀವು ಆರಾಮಾಗಿ ನಮ್ಮ ಜೊತೆ ಬರ್ತಿದ್ದೀರಾ ಅಷ್ಟೇ. ಹೌದು, ಯಾವುದೇ ಕಾರಣಕ್ಕೂ ನಾವು ನಿಮ್ಮನ್ನ ಒಬ್ಬರನ್ನೇ ಬಿಟ್ಟು ಹೋಗಲ್ಲ. ನಮ್ ಜೊತೆ ನೀವು ಬಂದ್ರೆ ನಾವು ಮನೆಗೆ ಹೋಗ್ತೀವಿ. ಸರಿ ಬಿಡಿ, ನಾನು ಬರ್ತೀನಿ. ಆದ್ರೆ ನಿಮ್ಮನೇಲಿ ಸುಮ್ಮನೆ ಬಿಟ್ಟಿ ಕೂಳ್ ತಿನ್ನಕ್ ನಂಗೆ ಇಷ್ಟ ಇಲ್ಲ. ನೀವೇನಾದ್ರು ಕೆಲಸ ಕೊಟ್ರೆ ಕೆಲಸ ಮಾಡ್ಕೊಂಡು ನಿಮ್ಮನೇಲೇ ಇದ್ಬಿಡ್ತೀನಿ. ಸರಿ, ನಿಮ್ಗೇನ್ ಕೆಲಸ ಬರುತ್ತೆ ಹೇಳಿ. ಕಸ ಗುಡಿಸ್ತೀನಿ, ಪಾತ್ರೆ ತೊಳಿತೀನಿ, ಬಾಗ್ಲಿಗೆ ನೀರ್ ಹಾಕ್ತೀನಿ, ಎಲ್ಲ ಕೆಲಸ ಮಾಡ್ತೀನಿ. ಅಡಿಗೆ ಅಂತೂ ತುಂಬಾ ಚೆನ್ನಾಗ್ ಮಾಡ್ತೀನಿ. ಸರಿ, ಹಾಗಾದ್ರೆ ನಿಮ್ಗೇನ್ ಇಷ್ಟನೋ ಆ ಕೆಲ್ಸನೇ ಮಾಡಿ. ಮನೆ ಕೆಲ್ಸನಾದ್ರೂ ಮಾಡಿ ಅಥವಾ ಅಡ್ಗೆನಾದ್ರೂ ಮಾಡಿ, ಹೇಗ್ ಬೇಕಾದ್ರೂ ಇರಿ. ಆದ್ರೆ ನೀವು ನಮ್ ಜೊತೆ ಬರ್ಬೇಕು ಅಷ್ಟೇ. ಬನ್ನಿ ಹೋಗೋಣ. ನಡಿ. ಏನು, ದಿವಾಕರ್ನ ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ರಾ? ಯಾರು ಶಿಫ್ಟ್ ಮಾಡಿದ್ರು? ಅಲ್ಲ, ಯಾರನ್ನ ಕೇಳ್ ಮಾಡಿದ್ರು? ನಿನ್ನೆ ಫೋನ್ ಮಾಡಿದಾಗ ಅವನ್ಗಿನ್ನೂ ಪ್ರಜ್ಞೆ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಅಂತ ನೀವೇ ತಾನೇ ಹೇಳಿದ್ದು. ಹೌದು ಮೇಡಮ್, ಅದನ್ನ ಹೇಳಿದ್ ನಾನೇ. ಇವತ್ ಬೆಳಗ್ಗೆ ಸ್ವಲ್ಪ ಪ್ರಜ್ಞೆ ಬಂತು. ಹ, ಪ್ರಜ್ಞೆ ಬಂತ? ಅವನೇನಾದ್ರೂ ಮಾತಾಡದ್ನಾ? ಪ್ರಜ್ಞೆ ಬಂತು ಅಷ್ಟೇ, ಮಾತಾಡೋ ಸ್ಥಿತಿಲಿ ಅವ್ರು ಇರ್ಲಿಲ್ಲ. ಓಕೆ ಓಕೆ, ಅವನ್ನ ಕರ್ಕೊಂಡು ಹೋಗೋದಕ್ಕೆ ಯಾರು ಬಂದಿದ್ರು? ಯಾವ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು? ಹಾಸ್ಪಿಟಲ್ ಹೆಸರು ಏನು ಮೆನ್ಷನ್ ಮಾಡಿಲ್ಲ ಮೇಡಮ್. ಬಂದವ್ರು ಯಾರು ಅದನ್ನಾದ್ರೂ ಹೇಳಿ. ಅವ್ರ ತಂದೆನಾ? ಇಲ್ಲ ಮೇಡಮ್, ಯಾರೋ ಫ್ರೆಂಡ್ ಅಂತೆ. ಫ್ರೆಂಡಾ? ಹೌದು ರೀ, ಅವ್ರಿಗೇನ್ ಹೆಸರು ಕುಲ ಗೋತ್ರ ಏನು ಇಲ್ವಾ? ಹಲೋ ಮೇಡಮ್, ನೀವು ನನ್ ಮೇಲೆ ಜೋರ್ ಮಾಡಿದ್ರೆ ನಾನೇನ್ ಮಾಡ್ಲಿ ಮೇಡಮ್? ನನಗ್ ಗೊತ್ತಿರೋ ಇನ್ಫಾರ್ಮೇಶನ್ ನಿಮ್ಗೆ ಹೇಳಿದೀನಿ. ಅದು ಕೂಡ ಅವತ್ ಪೇಷಂಟ್ ನ ಅಡ್ಮಿಟ್ ಮಾಡಿದಾಗ ಆ ಲೇಡಿ ಲಾಯರ್ ಜೊತೆ ನೀವು ಬಂದಿದ್ರಲ್ಲ ಅಂತ ಹೇಳ್ತಾ ಇದ್ದೀನಿ. ಸರಿ, ಒಪ್ತೀನಿ. ಆದ್ರೆ ಡಿಸ್ಚಾರ್ಜ್ ಮಾಡ್ಬೇಕಾದ್ರೆ ಅದು ಇಂಥ ಕೇಸ್ಗಳಲ್ಲಿ ಬೇಕಾ ಬಿಟ್ಟಿ ನೀವ್ ಯಾರ ಜೊತೆನೂ ಕಳ್ಸಲ್ಲ ಅಲ್ವಾ? ಅವ್ರ ಅಡ್ರೆಸ್, ಅವ್ರ ಹೆಸರು ಇದೆಲ್ಲದನ್ನು ನೋಟ್ ಮಾಡಿರ್ತೀರಾ ತಾನೆ? ಹೌದು, ಮಾಡಿರ್ತೀವಿ. ಮತ್ತೆ ಅದನ್ನ ಚೆಕ್ ಮಾಡಿ ಹೇಳಿ. ನಾನ್ ಹೇಳಕ್ಕಾಗಲ್ಲ, ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿ. ಹಲೋ ಹಲೋ, ಬನ್ನಿಮ್ಮ. ಬನ್ನಿ.
ಅಂತೂ ಇಂತೂ ನಿನ್ನ ಮಗಳು ಗುರಿ ಸಾಧಿಸ್ಬಿಟ್ಲು ಅಪ್ಪಯ್ಯ. ನಿನ್ನ ಸಾವಿಗೆ ಕಾರಣ ಆಗಿರೋ ಈ ಸೇವಂತಿನ ಬಲಿ ತಗೋತೀನಿ. ನಾನ್ ಕಾಲಿಟ್ಟ ಗಳಿಗೆ ಈ ಮನೆ ನೆಮ್ಮದಿ ಸಂತೋಷ ಎಲ್ಲ ಸರ್ವನಾಶ ಆಗೋಗುತ್ತೆ. ಅಯ್ಯೋ, ಪಾಟ್ ಹೊಡೆದೋಯ್ತಲ್ಲ. ಇದೇನೋ ಅಪಶಕನ ಅಂತ ಅನಿಸ್ತಾ ಇದೆ ನನಗೆ. ಈ ಅಜ್ಜಿ ಮೊಮ್ಮಗಳದು ಬರೀ ಇದೇ ಆಯ್ತು. ಎಲ್ಲದಕ್ಕೂ ಶಕುನ ನೋಡ್ಕೊಂಡು ಬರ್ತಿರಲ್ಲ. ಅಯ್ಯೋ, ಯಾಕೋ ಟೆನ್ಷನ್ ಆಯ್ತು ಸರ್. ಸೇವಂತಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಮೊದ್ಲು ಒಳಗ್ ಹೋಗೋಣ, ಅವ್ರನ್ನ ಒಳಗ್ ಕರ್ಕೊಂಡ್ ಬಾ. ನೀವು ಹೋಗಿರಿ, ನಾನು ಇದನ್ನ ಕ್ಲೀನ್ ಮಾಡ್ಬಿಟ್ಟು ಬರ್ತೀನಿ. ಅದನ್ನೆಲ್ಲ ಆಮೇಲೆ ಮಾಡ್ಕೊಂಡ್ರಾಯ್ತು. ಮೊದ್ಲೇ ಸುಸ್ತಾಗಿದ್ಯಾ, ಮೊದ್ಲು ಒಳಗ್ ನಡಿ. ಬನ್ನಿಮ್ಮ. ಬನ್ನಿ. ಅಪ್ಪ, ನಾನೀಗ ಇವ್ರ ಮನೆ ಒಳಗಡೆ ಹೋಗ್ತಾ ಇದ್ದೀನಿ. ಒಂದ್ ಸಲ ಕಾಲಿಟ್ಟ ಮೇಲೆ ನೋಡ್ತಾ ಇರೋ, ನನ್ನ ತಾಳಕ್ಕೆ ಇಡೀ ಮನೆನೇ ಕುಣಿಯತ್ತೆ. ಇಲ್ಲಿ ನಡೆಯೋದು ಬರೀ ನನ್ನ ಆಟ ಮಾತ್ರ. ನಿಧಾನ, ಬನ್ನಿ. ಅರ್ಜುನ, ಬಂದ್ಯಾ? ಸೇವಂತಿ ಎಲ್ಲೋ? ಎಲ್ಲೋ ಅವಳನ್ನ ಕರ್ಕೊಂಡ್ ಬರ್ಲಿಲ್ವಾ? ಕರ್ಕೊಂಡ್ ಬಂದಿದ್ದೀನಿ, ಇಬ್ರು ಬರ್ತಾ ಇದಾರೆ. ಏನು